ಏಪ್ರಿಲ್ 19ರಂದು ವಿರಾಜಪೇಟೆ ತಾಲೂಕಿನ ಅಂಬತ್ತಿ ಒಂಟಿಯಂಗಡಿ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಕಣ್ಣಂಗಾಲ ಒಕ್ಕಲಿಗರ ಸಂಘದಿಂದ ಕುಲಬಾಂಧವರಿಗಾಗಿ ಯುಗಾದಿ ಹಬ್ಬದ ಪ್ರಯುಕ್ತ ವಿವಿಧ ಕ್ರೀಡಾಕೂಟ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಸಾಧಕರು ಹಾಗೂ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಕಣ್ಣಂಗಾಲ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಕೆಎಸ್ ಗೋಪಾಲಕೃಷ್ಣ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಒಕ್ಕಲಿಗ ಜನಾಂಗ ಬಾಂಧವರನ್ನ ಒಂದೆಡೆ ಸೇರಿಸುವ ಉದ್ದೇಶದಿಂದ ಮತ್ತು ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಕಣ್ಣಂಗಾಲ ಒಕ್ಕಲಿಗರ ಸಂಘದಿಂದ ಕ್ರೀಡಾಕೂಟ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮದ ಯಶಸ್ಸಿಗಾಗಿ ಒಟ್ಟು 12 ಉಪಸಮಿತಿಗಳನ್ನು ರಚನೆ ಮಾಡಿದ್ದು, ಉಪಸಮಿತಿಗಳಿಗೆ ನಿರ್ದೇಶಕರನ್ನಾಗಿ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಸಂಘದ ಅಧ್ಯಕ್ಷರಾದ ಕೆಎಸ್ ಗೋಪಾಲಕೃಷ್ಣ ವಹಿಸಲಿದ್ದಾರೆಂದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಹೊಳೆನರಸೀಪುರ ಚೆಸ್ಕಾಂ ಅಭಿಯಂತರರಾದ ಕೆಕೆ ಮೋಹನ್ ಕುಮಾರ್, ವಿರಾಜಪೇಟೆ ತಾಲೂಕು ಪಂಚಾಯತ್ನ ವ್ಯವಸ್ಥಾಪಕರಾದ ಕೆಆರ್ ಸ್ವರೂಪ್ ಅವರು ಆಗಮಿಸಲಿದ್ದಾರೆಂದರು. ನಮಸ್ಕಾರ. ನಮ್ಮ ಯುಗಾದಿ ಪ್ರಯುಕ್ತ ಆಯೋಜಿಸಿದ ಕ್ರೀಡಾಕೂಟವು ಬೆಳಿಗ್ಗೆ 10 ಗಂಟೆಗೆ ಆರಂಭವಾಗಲಿದ್ದು, ಪುರುಷರಿಗಾಗಿ ವಾಲಿಬಾಲ್, ಅದು 6+1, ವಯಸ್ಸಿನ ಮಿತಿ ಇರುವುದಿಲ್ಲ. ಎರಡನೇದಾಗಿ ಬಾಂಬ್ ಇನ್ ದ ಸಿಟಿ, ಅದಕ್ಕೂ ವಯಸ್ಸಿನ ಮಿತಿ ಇರುವುದಿಲ್ಲ, ಎಲ್ಲರೂ ಬಂದು ಆಡಬಹುದು. ಮಹಿಳೆಯರಿಗೆ ಥ್ರೋಬಾಲ್ ಇದೆ, ಥ್ರೋಬಾಲ್ 7+1, ಅದರಲ್ಲೂ ವಯಸ್ಸಿನ ಮಿತಿ ಇಲ್ಲ. ಎರಡನೇ ಆಟ ಬಾಂಬ್ ಇನ್ ದ ಸಿಟಿ, ವಯಸ್ಸಿನ ಮಿತಿ ಇರುವುದಿಲ್ಲ. ಬಾಲಕ ಮತ್ತು ಬಾಲಕಿಯರಿಗೆ ಓಟದ ಸ್ಪರ್ಧೆ 4 ರಿಂದ 6 ವರ್ಷದವರಿಗೆ 100 ಮೀಟರ್, ಓಟದ ಸ್ಪರ್ಧೆ 7 ರಿಂದ 12 ವರ್ಷದವರಿಗೆ 100 ಮೀಟರ್, ಓಟದ ಸ್ಪರ್ಧೆ 13 ರಿಂದ 18 ವರ್ಷದವರಿಗೆ 100 ಮೀಟರ್ ಹಾಗೂ 1 ವರ್ಷದಿಂದ 3 ವರ್ಷದ ಮಕ್ಕಳಿಗೆ ಕಾಳು ಎಕ್ಕುವ ಕ್ರೀಡೆಯನ್ನು ಆಯೋಜಿಸಲಾಗಿದೆ. ಆತ್ಮೀಯರೇ, ದಿನಾಂಕ 19/4/2026 ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕಣ್ಣಂಗಾಲ ಒಕ್ಕಲಿಗರ ಸಂಘದ ವತಿಯಿಂದ ಯುಗಾದಿ ಹಬ್ಬದ ಪ್ರಯುಕ್ತ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ವಿವಿಧ ವಯೋಮಿತಿಗಳಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜಿಸಿದ್ದೀವಿ. ಮಕ್ಕಳಿಗೆ, ಮಧ್ಯಮ ವರ್ಗದವರಿಗೆ, ವಯಸ್ಸಾದಂಥವರಿಗೆ ಮತ್ತು ಹೆಣ್ಮಕ್ಳಿಗೆ ಥ್ರೋಬಾಲು, ಗಂಡು ಮಕ್ಕಳಿಗೆ ವಾಲಿಬಾಲು, ರನ್ನಿಂಗ್ ರೇಸ್ ಇಂಥ ಕ್ರೀಡಾ ಚಟುವಟಿಕೆಗಳನ್ನೆಲ್ಲ ಆಯೋಜಿಸಿದ್ದೀವಿ. ಯುಗಾದಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಆಡಳಿತ ಮಂಡಳಿಯ ತೀರ್ಮಾನದಂತೆ ಈ ಊರಿನಿಂದ ಮದುವೆಯಾಗಿ ಹೋಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಮತ್ತು ಅವರ ಮಕ್ಕಳು ಈ ಒಂದು ಕ್ರೀಡಾಕೂಟದಲ್ಲಿ ಆಯಾಯ ವಯೋಮಿತಿಗೆ ಅನುಗುಣವಾಗಿ ಭಾಗವಹಿಸಬಹುದು ಅಂತ ಒಂದು ಅವಕಾಶವನ್ನು ಕೂಡ ಮಾಡಿದ್ದೀವಿ. ಈ ಕಾರ್ಯಕ್ರಮ ಬೆಳಿಗ್ಗೆ 10 ಗಂಟೆಗೆ ಉದ್ಘಾಟನೆ ಆಗಲಿದೆ. ನಮ್ಮ ಊರಿನವರೇ ಪ್ರಸ್ತುತ ಹೊಳೆನರಸೀಪುರದಲ್ಲಿ ಕಾರ್ಯಪಾಲಕ ಚೆಸ್ಕಾಂನಲ್ಲಿ ಕಾರ್ಯಪಾಲಕ ಅಭಿಯಂತರರಾಗಿರ್ತಕ್ಕಂಥ ಕೆಕೆ ಮೋಹನ್ ಕುಮಾರ್ ಹಾಗೂ ವಿರಾಜಪೇಟೆ ತಾಲೂಕ್ ಪಂಚಾಯತ್ನಲ್ಲಿ ವ್ಯವಸ್ಥಾಪಕರಾಗಿರತಕ್ಕಂಥ ಈ ಊರಿನ ಮಗಳೇ ಆದಂಥ ಕೆಆರ್ ಸ್ವರೂಪ್ ಅವರು ಈ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೂ ಈ ಕ್ರೀಡಾಕೂಟ ಎಲ್ಲ ಮುಗಿದ ನಂತರ ಸಂಜೆ 5 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ. ಸಮಾರೋಪ ಸಮಾರಂಭಕ್ಕೆ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂಥ, ಕೊಡಗು ಜಿಲ್ಲೆಯ ನಿರ್ದೇಶಕರಾದಂಥ ಹರಪಳ್ಳಿ ರವೀಂದ್ರರವರು ಈ ಕಾರ್ಯಕ್ರಮಕ್ಕೆ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗ್ತಾರೆ. ಹಾಗೆ ಮೈಸೂರು ಕಂದಾಯ ವಿಭಾಗದ ಭೂ ದಾಖಲೆಗಳ ಜಂಟಿ ನಿರ್ದೇಶಕರಾದಂಥ ಈ ಪ್ರಕಾಶ್ರವರು ಕೂಡ ಬರಲಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಕಣ್ಣಂಗಾಲ ಗ್ರಾಮದ ಎಲ್ಲ ಕುಲಬಾಂಧವರು ಭಾಗವಹಿಸಿ ಸಹಕರಿಸಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ನಾವು ಈ ಕಾರ್ಯಕ್ರಮಕ್ಕೆ ಒಟ್ಟು 12 ಉಪಸಮಿತಿಗಳನ್ನು ರಚನೆ ಮಾಡಿ, ಪ್ರತಿಯೊಂದು ಸಮಿತಿಗೆ ನಿರ್ದೇಶಕರುಗಳನ್ನೇ ಅಧ್ಯಕ್ಷರುಗಳನ್ನಾಗಿ ಮಾಡಿ ಈ ಒಂದು ಕ್ರೀಡಾಕೂಟಕ್ಕೆ ನಾವು ಬರದ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದೀವಿ. ಕುಲಬಾಂಧವರೆಲ್ಲರೂ ಭಾಗವಹಿಸಬೇಕು. ಉದ್ದೇಶ ನಮಗೂ ಬೇರೇನಿಲ್ಲ, ನಮ್ಮ ಜನಾಂಗದ ಉಳಿವಿಗಾಗಿ ಮತ್ತು ಜನಾಂಗದ ಏಳಿಗೆಗಾಗಿ ಮತ್ತು ಈ ಜನಾಂಗದ ಆಚಾರ ವಿಚಾರ, ಕಲೆ, ಸಾಹಿತ್ಯಗಳನ್ನು ಎಲ್ಲವನ್ನು ಉಳಿಸುವ ಇದಾಗಿ ನಾವು ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಈ ಒಂದು
ಕ್ರೀಡಾಕೂಟವನ್ನು ನಾವು ಒಕ್ಕಲಿಗರು ಕನ್ನಡದ ಒಗ್ಗಟ್ಟಾಗಿದ್ದೀವಿ. ಈ ಒಗ್ಗಟ್ಟು ಇನ್ನೂ ಗಟ್ಟಿಗೊಳ್ಳಲಿ ಅಂತ ಹೇಳೋ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಅದೊಂದು ವಿಶೇಷವೇನು ಅಂತ ಹೇಳಿದ್ರೆ, ನಮ್ಮ ಗ್ರಾಮದ ಮಕ್ಕಳು ಯಾರು 10ನೇ ತರಗತಿ ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿರ್ತಾರೆ ಅಂತ ಇಬ್ರು ಮಕ್ಕಳಿಗೆ ಬಹುಮಾನವನ್ನು ನೀಡಿ ಅವರನ್ನು ಸನ್ಮಾನಿಸುವ ಸದುದ್ದೇಶವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ ಇಂಥ ಸಂದರ್ಭ. ಗೋಷ್ಠಿಯಲ್ಲಿ ನಿರ್ದೇಶಕರಾದ VC ಕಿರಣ್, KP ಅಜಿತ್, ನಿರ್ದೇಶಕಿ VS ಸೌಮ್ಯ ಹಾಗೂ ಸಾಮಾಜಿಕ ಜಾಲತಾಣದ ಸಂಯೋಜಕಿ VS ಪಂಚಮಿ ಪಾಲ್ಗೊಂಡಿದ್ದರು.